ಬೇಸಿಗೆಯಲ್ಲಿ ನಮ್ಮ ದಿನಚರ್ಯ ಮತ್ತು ಆಹಾರ ಪದ್ಧತಿಯನ್ನ ಸರಿಯಾಗಿ ಬದಲಾಯಿಸಿಕೊಳ್ಬೇಕು ಅಂತ ಹೇಳ್ತಾರೆ. ತೀರಾ ಹೆಚ್ಚು ಬಿಸಿಲಲ್ಲಿ ಕೆಲಸ ಮಾಡೋದು ಚರ್ಮದ ಕಾಯಿಲೆಗಳಿಗೆ ಮುಖ್ಯ ಕಾರಣ. ಬಿಸಿಲಿಗೆನೇ ಹೋಗದೆ ಇರೋದು ಕೂಡ ಚರ್ಮದ ಕಾಯಿಲೆಗೆ ಮುಖ್ಯ ಕಾರಣ. ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ, ಬ್ರೈನ್ ಹೆಮರೇಜ್ ಆಗ್ಲಿಕ್ಕೆ, ಸ್ಟ್ರೋಕ್ ಆಗಲಿಕ್ಕೆ, BP ಕೊಲೆಸ್ಟ್ರಾಲ್ ಹೆಚ್ಚಾಗ್ಲಿಕ್ಕೆ, ಕಿಡ್ನಿ ಫೇಲ್ ಆಗ್ಲಿಕ್ಕೆ, ಲಿವರ್ ನಲ್ಲಿ ಇನ್ಫ್ಲಮೇಷನ್ ಆಗಿ ಲಿವರ್ ಸಿರೋಸಿಸ್ ಆಗ್ಲಿಕ್ಕೆ ಕೂಡ ಮುಖ್ಯ ಕಾರಣ. ಆ ಸ್ಕಿನ್ನಿಗೆ ಬೀಳ್ತಕ್ಕಂಥ ಅತಿಯಾದ ಶಾಖದಿಂದಾಗಿ ಆ ಒಂದು ಸ್ಕಿನ್ ಅಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳು ಬೇಗನೆ ಡಿಜನರೇಷನ್ ಆಗ್ತವೆ, ಡೆಡ್ ಸೆಲ್ಸ್ಗಳಾಗ್ತವೆ. ಹಣ್ಣು, ಮಜ್ಜಿಗೆ, ಎಳೆನೀರು ಇಂತಹ ತಂಪು ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆದ್ಮೇಲೆ ಬೇಸಿಗೆಯಲ್ಲಿ ಕಜ್ಜಿ, ತುರಿಕೆ, ಸ್ಕಿನ್ ಅಲರ್ಜಿಗಳು ಮತ್ತು ಬೆವರು ಸಾಲೆ ಇಂಥ ಹಲವಾರು ಸ್ಕಿನ್ ಸಮಸ್ಯೆಗಳೇ ಹೆಚ್ಚು ಬೇಸಿಗೆಯಲ್ಲಿ. ಅದನ್ನೇ ನಮ್ಮ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಬೇಸಿಗೆ ಸಂದರ್ಭದಲ್ಲಿ ಪಿತ್ತವನ್ನು ಸಮತೋಲನವಾಗಿಟ್ಕೊಳ್ಳಿಕ್ಕೆ ನಮ್ಮ ದಿನಚರ್ಯ ಮತ್ತು ಆಹಾರ ಪದ್ಧತಿಯನ್ನು ಸರಿಯಾಗಿ ಬದಲಾಯಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಇವೆಲ್ಲವನ್ನು ಋತುಚರ್ಯದ ಒಂದು ಅಧ್ಯಾಯದಲ್ಲಿ ನಮ್ಮ ಆಯುರ್ವೇದ ಶಾಸ್ತ್ರ ತಿಳಿಸುತ್ತೆ. ಇದನ್ನು ಋತುವಿಗೆ ಅನುಗುಣವಾಗಿ ಬೇಸಿಗೆ, ಮಳೆಗಾಲ, ಚಳಿಗಾಲ 3 ಕಾಲಗಳು ಬರ್ತವೆ. ಬೇಸಿಗೆಯಲ್ಲಿ ಪದ್ಧತಿನೇ ಬೇರೆ, ಚಳಿಗಾಲದಲ್ಲಿ ಪದ್ಧತಿನೇ ಬೇರೆ, ಮಳೆಗಾಲದಲ್ಲಿ ಪದ್ಧತಿನೇ ಬೇರೆ. ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕು. ಅದನ್ನು ಮಾಡದೇ ಇದ್ದಲ್ಲಿ ಈ ಥರ ಸಮಸ್ಯೆಗಳು ಬರ್ತವೆ. ಮುಖ್ಯವಾಗಿ ಚರ್ಮದ ರೋಗಗಳು ಬರಲಿಕ್ಕೆ ಪಿತ್ತ ವಿಕಾರ ಕಾರಣ. ಪಿತ್ತ ಅಂದರೆ ನಾವು ಅಸಿಡಿಟಿ ಅಂತ ತಿಳ್ಕೊಂಡಿರ್ತೇವೆ, ಅದಷ್ಟೇ ಅಲ್ಲ. ಪಾಚಕ್, ರಂಜಕ್, ಸಾಧಕ್, ಆಲೋಚಕ್, ಬ್ರಾಜಕ್ ಅಂತೇಳಿ 5 ರೀತಿಯ ಪಿತ್ತಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಪಾಚಕ ಪಿತ್ತ ಜೀರ್ಣಶಕ್ತಿಗೆ, ರಂಜಕ ಪಿತ್ತ ರಕ್ತಧಾತುವಿನ ಪೋಷಣೆಗೆ, ಆಲೋಚಕ ಪಿತ್ತ ಮೆದುಳಿನ ಕ್ರಿಯಾಶಕ್ತಿಗೆ, ಕಣ್ಣಿಗೆ ಶಕ್ತಿನ ತುಂಬತಕ್ಕಂಥ ಕೆಲಸ ಮಾಡ್ತದೆ. ಹಾಗೆ ಸಾಧಕ ಪಿತ್ತ ನಮ್ಮ ಹೃದಯದ ಶಕ್ತಿಯನ್ನು ವೃದ್ಧಿಗೊಳಿಸಲಿಕ್ಕೆ, ಶ್ವಾಸಕೋಶದ ಕ್ರಿಯಾಶಕ್ತಿಯನ್ನು ವೃದ್ಧಿಗೊಳಿಸಲಿಕ್ಕೆ, ಹೃದಯ ಮತ್ತು ಶ್ವಾಸಕೋಶದ ಎಲ್ಲ ಒಂದು ಕ್ರಿಯೆಯನ್ನು, ಆ ಒಂದು ಶಕ್ತಿಯನ್ನು ಸದೃಢವಾಗಿಡತಕ್ಕಂಥ ಕೆಲಸವನ್ನು ಸಾಧಕ ಪಿತ್ತ ಮಾಡುತ್ತೆ. ಅದಷ್ಟೇ ಅಲ್ಲದೆ ಬ್ರಾಜಕ ಪಿತ್ತ ಅಂತ ಹೇಳಿದ್ರೆ ಅದು ಚರ್ಮದ ಕಾಂತಿಯನ್ನು, ಚರ್ಮದ ಆರೈಕೆಯನ್ನು, ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಮೂಲ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಬಂತಲ್ಲ ಆ ಯಾವುದು ಬ್ರಾಜಕ ಪಿತ್ತ. ಆ ಬ್ರಾಜಕ ಪಿತ್ತ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಪಾಚಕ ಪಿತ್ತವೂ ಕೂಡ ಸರಿಯಾಗಿ ಕೆಲಸ ಮಾಡಬೇಕು. ಆ ಬ್ರಾಜಕ ಪಿತ್ತ ಸರಿಯಾಗಿ ಕೆಲಸ ಮಾಡಬೇಕಂತ ಹೇಳಿದ್ರೆ ನಾವೇನು ಈ ಚರ್ಮ ಇದೆಯಲ್ಲ, ಈ ಚರ್ಮವನ್ನು ಅತಿಯಾಗಿ ಶೋಷಣೆನೂ ಮಾಡಬಾರ್ದು, ಅತಿಯಾಗಿ ಪೋಷಣೆನೂ ಮಾಡಬಾರ್ದು. ಅತಿಯಾದರೆ ಅಮೃತನ ವಿಷ. ಅದನ್ನು ಸಹಜವಾಗಿ, ಪ್ರಕೃತಿ ಸಹಜವಾಗಿ ಪ್ರಕೃತಿಗೆ ಹೊಂದಿಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಸ್ಕಿನ್ನನ್ನು. ಅಂದರೆ ತೀರಾ ಹೆಚ್ಚು ಬಿಸಿಲಲ್ಲಿ ಕೆಲಸ ಮಾಡೋದು ಚರ್ಮದ ಕಾಯಿಲೆಗಳಿಗೆ ಮುಖ್ಯ ಕಾರಣ. ಬಿಸಿಲಿಗೆನೇ ಹೋಗದೆ ಇರೋದು ಕೂಡ ಚರ್ಮದ ಕಾಯಿಲೆಗೆ ಮುಖ್ಯ ಕಾರಣ. ಬೇಸಿಗೆಯಲ್ಲಿ ತುಂಬ ಜಾಸ್ತಿ ಬಿಸಿಲಿರ್ತದೆ, ಅವಾಗ ಹೆಚ್ಚು ಬಿಸಿಲಲ್ಲಿ ಎಕ್ಸ್ಪೋಸ್ ಆಗೋದ್ರಿಂದ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಬರ್ತವೆ. ಆ ಸ್ಕಿನ್ ಹೆಲ್ತ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಆ ಸ್ಕಿನ್ ಸೆಲ್ಸ್ಗಳ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ವೃಕ್ಷತೆ ಹೆಚ್ಚಾಗುತ್ತೆ. ವೃಕ್ಷತೆ ಅಂದರೆ ಆ ಡ್ರೈನೆಸ್ ಹೆಚ್ಚಾಗುತ್ತೆ. ಅಲ್ಲಿ ಆ ಸ್ಕಿನ್ನಿಗೆ ಬೀಳ್ತಕ್ಕಂಥ ಅತಿಯಾದ ಶಾಖದಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಸ್ಕಿನ್ನಲ್ಲಿರ್ತಕ್ಕಂಥ ಸೆಲ್ಸ್ಗಳು ಬೇಗನೆ ಡಿಜನರೇಷನ್ ಆಗ್ತವೆ, ಡೆಡ್ ಸೆಲ್ಸ್ಗಳಾಗ್ತವೆ. ಇದು ವಾತಾವರಣದಿಂದ ಆಯಿತು. ಮತ್ತು ಹೊರಗಡೆ ಬಿಸಿ, ಶಾಖ, ಬಿಸಿಲು ಎಲ್ಲ ಇದೆಯಲ್ಲ, ಅದೇ ರೀತಿ ಒಳಗಡೆನೂ ಕೂಡ ಪರಿವರ್ತನೆ ಆಗುತ್ತೆ. ಯಾಕಂದರೆ ಯತ್ ಪಿಂಡಾಂಡೆ ತತ್ ಬ್ರಹ್ಮಾಂಡೆ, ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ. ಬ್ರಹ್ಮಾಂಡದಲ್ಲಿರೋದೆಲ್ಲ ಈ ಶರೀರದ ಒಳಗಡೆ ಇದೆ. ಶರೀರದ ಒಳಗಡೆ ಇರ್ತಕ್ಕಂಥ ಎಲ್ಲ ಅಂಶಗಳು ಬ್ರಹ್ಮಾಂಡದ ಒಳಗಡೆ ಇದ್ದಾವೆ. ಆಯಿತಾ? ಪಂಚಮಹಾಭೂತಗಳು ಹೊರಗೆ ಇದ್ದಾವೆ, ಈ ಶರೀರದ ಒಳಗಡೆನೂ ಕೂಡ ಇದ್ದಾವೆ. ಅವು ಎಲ್ಲಿದ್ದಾವೆ, ಹೇಗಿದ್ದಾವೆ ಅಂತ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಏನಾರು ಆಸಕ್ತಿ ಇದ್ದರೆ, ಪಂಚಮಹಾಭೂತಗಳು ಇಲ್ಲಿ ಭೂಮಿ, ನೀರು, ಜಲ, ಗಾಳಿ, ಅಗ್ನಿ ಎಲ್ಲಿದ್ದಾವೆ ಅಂತ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಕಮೆಂಟ್ ಮೂಲಕ ಪ್ರಶ್ನೆ ಮಾಡಿ, ನಾವು ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಆ ಒಂದು ಪಂಚಮಹಾಭೂತಗಳ ಬಗ್ಗೆ ತಿಳಿಸ್ತೇವೆ. ಹಾಗೆಯೇ ಈ ಒಂದು ಶರೀರದ ಉಷ್ಣತೆಯನ್ನು ಒಳಗಿಂದ ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ
ಹಣ್ಣು, ಮಜ್ಜಿಗೆ, ಎಳೆನೀರು ಇಂತಹ ತಂಪು ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಬೇಸಿಗೆ ಕಾಲದ ರೊಟೀನ್ ಇದು. ನೋಡಿ, ಬೇಸಿಗೆ ಕಾಲ ಬಂತು ಅಂದರೆ ಶಿವರಾತ್ರಿಯಿಂದ ಬೇಸಿಗೆ ಕಾಲ ಬಂತು. ಶಿವರಾತ್ರಿ ಅಂದರೆ ಶಿವ ಅಂತ ಹೊರಗೆ ಬರಬೇಕು ಅಂತ ನಮ್ಮ ತಾಯಿ ನಮ್ಗೆ ಹೇಳಿದ ನೆನಪಿದೆ. ಹಾಗೆ ಬೇಸಿಗೆ ಕಾಲ ಶುರುವಾಗೋದು ಶಿವರಾತ್ರಿಯಿಂದ. ಈ ಬೇಸಿಗೆ ಕಾಲದಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ನಾವೇನು ತಿಂತೇವೆ? ಉಪವಾಸ ಮಾಡಿದ್ರೆ ಹಣ್ಣು ತಿಂತೇವೆ, ಆಮೇಲೆ ಜ್ಯೂಸ್ ಕುಡಿತೇವೆ, ಎಳ್ನೀರು ಕುಡಿತೇವೆ. ನೋಡ್ರಿ, ಹಬ್ಬ ಹರಿದಿನಗಳಲ್ಲೂ ಕೂಡ ಆಹಾರ ವಿಜ್ಞಾನವನ್ನು ನಮ್ಮ ಪೂರ್ವಜರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಳೆಗಾಲದಲ್ಲಿ ಬರುವ ಹಬ್ಬಗಳಿಗೆ ಆಹಾರನೇ ಬೇರೆ, ಚಳಿಗಾಲದಲ್ಲಿ ಬರುವ ಹಬ್ಬಗಳಿಗೆ ಆಹಾರನೇ ಬೇರೆ, ಬೇಸಿಗೆ ಕಾಲದಲ್ಲಿ ಬರುವ ಹಬ್ಬಗಳಿಗೆ ಈ ರೀತಿ ತಂಪು ಪ್ರಧಾನ ಆಹಾರವನ್ನೇ ಸೇವನೆ ಮಾಡ್ತಾರೆ. ಇದು ಯಾವಾಗ ಹಣ್ಣು, ಸೊಪ್ಪು, ತರಕಾರಿ ಇವನ್ ತಿಂತೇವಲ್ಲ, ಇದರಿಂದ ಏನಾಗುತ್ತೆ, ಶರೀರದಲ್ಲಿ pH ವ್ಯಾಲ್ಯೂ ಬ್ಯಾಲೆನ್ಸ್ ಇರ್ತದೆ. ಆ ಒಂದು ಶರೀರದ ಹೀಟನ್ನು ನಿಯಂತ್ರಣ ಮಾಡ್ತಕ್ಕಂಥ ನ್ಯಾಚುರಲ್ ಆ ಒಂದು ವ್ಯವಸ್ಥೆ ಇರ್ತದಲ್ಲ, ಆ ಒಂದು ಥರ್ಮೋಡೈನಮ್ ಅಂತ ಏನು ಕರೀತಾರಲ್ಲ, ಅವೆಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿ ಕೆಲಸ ಮಾಡ್ತವೆ. ಅದರಿಂದಾಗಿ ಅತಿಯಾದ ಉಷ್ಣ ಆಗಲ್ಲ. ಅತಿಯಾದ ಉಷ್ಣವೇ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ, ಬ್ರೈನ್ ಹೆಮರೇಜ್ ಆಗಲಿಕ್ಕೆ, ಸ್ಟ್ರೋಕ್ ಆಗಲಿಕ್ಕೆ, BP ಕೊಲೆಸ್ಟ್ರಾಲ್ ಹೆಚ್ಚಾಗಲಿಕ್ಕೆ, ಕಿಡ್ನಿ ಫೇಲ್ ಆಗಲಿಕ್ಕೆ, ಲಿವರ್ನಲ್ಲಿ ಇನ್ಫ್ಲಮೇಷನ್ ಆಗಿ ಲಿವರ್ ಸಿರೋಸಿಸ್ ಆಗಲಿಕ್ಕೂ ಕೂಡ ಮುಖ್ಯ ಕಾರಣ. ಅದು ಯಾವುದರಿಂದ ಶುರು ಆಗುತ್ತೆ? ಬೇಸಿಗೆಯಲ್ಲಿ ನಾವು ಚರ್ಮವನ್ನು ಸರಿಯಾಗಿ ಆರೈಕೆ ಮಾಡದೇ ಇರೋದ್ರಿಂದ, ದೇಹದಲ್ಲಿ ಸರಿಯಾಗಿ ನಾವು ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಆಗುತ್ತೆ. ಅದಕ್ಕೆ ಬೇಸಿಗೆಯ ಒಂದು ಆರೈಕೆ ಅಂದರೆ ಒಂದು ತಂಪು ಆಹಾರಗಳನ್ನು ಸೇವನೆ ಮಾಡೋದು, ಜೊತೆಗೆ ಅತಿಯಾದ ಬಿಸಿಲಿಗೆ ಹೋಗದೇ ಇರೋದು, ಅದರ ಜೊತೆಗೆ ವಾರಕ್ಕೆ ಒಂದ್ಸಲಿ ಆದರೂ ಅಭ್ಯಂಗ ಸ್ನಾನವನ್ನು ಮಾಡೋದು. ಇದಿಷ್ಟು ಮಾಡೋದ್ರಿಂದ ಬೇಸಿಗೆಯಲ್ಲಿ ನಮ್ಮ ಚರ್ಮದ ಕಾಂತಿ ಭಾಳ ಆರೋಗ್ಯಪೂರ್ಣವಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೆ ಚರ್ಮದ ಕಾಂತಿಯನ್ನು ಬೇಸಿಗೆ ಕಾಲದಲ್ಲಿ ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ಚರ್ಮದ ಆರೈಕೆಯನ್ನು ಚೆನ್ನಾಗಿ ಮಾಡ್ಕೊಳ್ಬೇಕಂದ್ರೆ ಅಲೋವೆರಾವನ್ನು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ನಾವು ಚರ್ಮಕ್ಕೆ ಲೇಪಿಸಿ 1 ತಾಸಿನ ನಂತರ ಸ್ನಾನ ಮಾಡೋದ್ರಿಂದ ಕೂಡ ಬೇಸಿಗೆಯಲ್ಲಿ ಚರ್ಮದ ಆರೈಕೆ ತುಂಬ ಚೆನ್ನಾಗಿರ್ತದೆ. ಇದಕ್ಕಾಗಿ ಒಂದಿಷ್ಟು ಪ್ರಾಣಾಯಾಮಗಳಿದ್ದಾವೆ. ಬೇಸಿಗೆಯಲ್ಲಿ ದೇಹವನ್ನು ತಂಪುಗೊಳಿಸ್ತಕ್ಕಂಥ ಪ್ರಾಣಾಯಾಮಗಳು. ಆ ಪ್ರಾಣಾಯಾಮವನ್ನು ನೀವು ಕಲಿಬೇಕು ಅಂತ ಆಸಕ್ತಿ ನಿಮಗಿದ್ದಲ್ಲಿ ಕಮೆಂಟ್ ಮೂಲಕ ನೀವು ತಿಳಿಸಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಆ ದೇಹವನ್ನು ತಂಪು ಮಾಡ್ತಕ್ಕಂಥ, ಬೇಸಿಗೆ ಸಂದರ್ಭದಲ್ಲಿ ಉಷ್ಣ ವಿಕಾರಗಳ ನಿವಾರಣೆ ಮಾಡ್ತಕ್ಕಂಥ ಪ್ರಾಣಾಯಾಮಗಳು ಏನೇನು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.